ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಹಣ್ಣು ಬೀನ್ಸ್ ಕಾಳು ಮತ್ತು ಕಾಲಿಫ್ಲವರ್ ಆಲೂಗಡ್ಡೆ ಹಾಕಿ ಮಸಾಲೆ ಸಾರು ಮಾಡೋದನ್ನು ತೋರಿಸ್ತಿದ್ದೀನಿ. ಕಾಲಿಫ್ಲವರ್ ಆಲೂಗಡ್ಡೆ ಹಣ್ಣು ಬೀನ್ಸ್ ಕಾಳು ಹಾಕಿ ಮಸಾಲೆ ಸಾರು ಮಾಡೋದನ್ನು ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ. ದೊಡ್ಡದೊಂದು ಗಡ್ಡೆ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಹಾಕಿದ್ಮೇಲೆ ಒಂದು 4-5 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡ್ಮೇಲೆ 1 ಇಂಚಿನಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಶುಂಠಿ 1 ಇಂಚ್ ಹಾಕಿದ್ಮೇಲೆ 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದಾದಮೇಲೆ ನಾನಿವಾಗ 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದಾದಮೇಲೆ ಒಂದು ಕಾಲು ಚಿಪ್ಪಿನಷ್ಟು ತೆಂಗಿನಕಾಯಿ ಪೀಸ್ಗಳನ್ನ ಹಾಕ್ಕೊಂಡಿದ್ದೀನಿ. ಒಂದು ಕಾಲು ಚಿಪ್ಪು ತೆಂಗಿನ ಚಿಪ್ಪಲ್ಲಿ ಒಂದು ಕಾಲು ಚಿಪ್ಪು ಅಷ್ಟು ಹಾಕ್ಕೊಂಡಿದ್ದೀನಿ. ಕಾಲು ತೆಂಗಿನಕಾಯಿ ಭಾಗ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ತೆಂಗಿನಕಾಯಲ್ಲಿ ಒಂದು ಅರ್ಧ ಇಂಚಿನ ಚಕ್ಕೆ, ಒಂದು 4 ಲವಂಗ, ಒಂದು 2 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಹಾಕ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಕಾಳನ್ನು ಹಾಕ್ಕೊಂಡಿದ್ದೀನಿ. ಸೋಂಪು ಕಾಳನ್ನು ಹಾಕ್ಕೊಂಡಿದ್ದಾದಮೇಲೆ ನಾವಿವಾಗ ಸ್ವಲ್ಪ ನೀರು ಹಾಕ್ಕೊಂಡು ನಾವು ನೈಸಾಗಿ ರುಬ್ಕೊಂಡ್ಬಿಡೋಣ. ಇದನ್ನು ರುಬ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ಸ್ವಲ್ಪ ನೈಸಾಗಿ ರುಬ್ಕೋಬೇಕು. ನೈಸಾಗಿ ರುಬ್ಕೊಂಡಿದ್ದಾದಮೇಲೆ ಒಂದು ಬಟ್ಲಿಗೆ ತಗೊಂಡು ಇನ್ನೊಂದು ಅದೇ ಮಿಕ್ಸಿ ಜಾರ್ಗೆ ಒಂದು ಚಿಕ್ಕ ಟೊಮೆಟೊ ಇದೆ ಅದಕ್ಕೆ ಒಂದು 6 ಟೊಮೆಟೊ ಹಾಕ್ಕೊಂಡಿದ್ದೀನಿ. ದೊಡ್ಡದಾದರೆ ಒಂದು 2 ಟೊಮೆಟೊ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದ್ರ ಜೊತೆಗೆ ಹುಣಸೆಹಣ್ಣು ತಿನ್ನೋರಾದರೆ, ಹುಳಿ ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಇವಾಗ ಸಾರೆಲ್ಲ ಮಸಾಲೆ ರೆಡಿಯಾಗಿದೆ. ಅದಕ್ಕೆ ಒಂದು 5 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾದಿದ್ದಾದಮೇಲೆ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿನ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ವಡೆ ಬೋಂಡ ಕಟ್ ಮಾಡೋ ಥರ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಕರಿಬೇವು ಹಾಕಿದಾಗ ನಮಗೆ ರುಚಿನೂ ಚೆನ್ನಾಗಿರುತ್ತೆ. ಕರಿಬೇವು ಫ್ರೈ ಆಗೋ ಅವಶ್ಯಕತೆ ಇಲ್ಲ. ಹಸಿ ಹಂಗೆ ಬೆಂದರೆ ನಮಗೆ ಅದರಲ್ಲಿರೋ ಸಾರಾಂಶ ಎಲ್ಲ ಸಾರಲ್ಲಿ ಇಳಿದಿರುತ್ತೆ ಮತ್ತು ರುಚಿನೂ ಹೆಚ್ಚಾಗುತ್ತೆ. ಮತ್ತು ಆರೋಗ್ಯಕ್ಕೆ, ಕಣ್ಣಿಗೆ ಮತ್ತು ಕೂದಲಿಗೆ ಮತ್ತು ಇದಕ್ಕೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ. ಹಾಗಾಗಿ ನಾನು ಹಸಿ ಕರಿಬೇವನ್ನ ತುಂಬ ಉಪಯೋಗಿಸ್ತೀನಿ. ಕರಿಬೇವಾದರೂ ಒಗ್ಗರಣೆ ಹಾಕಿರೋದಾದರೆ ಸೈಡ್ಗೆ ಹಾಕ್ಬಿಡ್ತಾರಲ್ವ, ಅದಕ್ಕಾಗಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಒಂದು 1/4 ಟೀ ಸ್ಪೂನಷ್ಟು ನಾನು ಅರಿಶಿನ ಪುಡಿ ಹಾಕಿದ್ದೀನಿ. ಅರಿಶಿನ ಪುಡಿ ಹಾಕಿದ್ದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕಿದ್ದೀನಿ, ಅಚ್ಚ ಖಾರದ ಪುಡಿ. 1 ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ ಹಾಕ್ಕೊಂಡಿದ್ದಾದಮೇಲೆ ಇವಾಗ ಚೆನ್ನಾಗಿ ಸ್ವಲ್ಪ ತಿರುಗಿಸ್ಕೊಳ್ಳುವಾಗ ನೋಡಿ, ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ನಮಗೆ ನೀರು ಹಿಂಗೋದಕ್ಕೂ ಎಣ್ಣೆ ಬಿಡೋದಕ್ಕೂ ಸರಿ ಹೋಗುತ್ತೆ ಮಸಾಲೆ. ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಒಂದು 2 ಸ್ಪೂನಷ್ಟು ನೀರು, ಒಂದು 4 ಸ್ಪೂನ್ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡಿದ್ದು ನಾನು ಇದು ಒಂದು ವೀಡಿಯೋದಲ್ಲಿ ನೋಡಿದ್ದೆ. ಒಂದು ವೀಡಿಯೋದಲ್ಲಿ ನೋಡಿ ಅವ್ರು ಮಾಡಿದ್ದನ್ನು ನಾನು ಹಂಗೆ ಮಾಡ್ತಿದ್ದೀನಿ ನೋಡಿ. ಇವಾಗ ಅದಕ್ಕೆ ನಾವು ಪೂರ್ತಿ ವೀಡಿಯೋ ನೋಡಿದಾಗ ನಮಗೆ ಏನು ಮಾಡ್ತಾರೆ ಅನ್ನೋದು ಅರ್ಥ ಆಗುತ್ತೆ ನೋಡಿ. ಈ ಥರ ನೀರು ಹಾಕ್ಕೊಂಡು ನಾವು ಫ್ರೈ ಮಾಡಿದಾಗ ಏನಾಗುತ್ತೆ ಅಂದರೆ ಮಸಾಲೆ ಚೆನ್ನಾಗಿ ಇದಾಗುತ್ತೆ. ನಾವು ಹಂಗೆ ತಿರುಗಿಸ್ದಾಗ ಅಡಿ ಹಿಡ್ಕೊಂಡ್ಬಿಡುತ್ತೆ ಮತ್ತು ಸೀದೋಗಿರೋ ವಾಸನೆ ಎಲ್ಲ ಬಂದುಬಿಡುತ್ತೆ. ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಡುತ್ತೆ. ಇವಾಗ ನಾವು ಟೊಮೆಟೊ ಪೇಸ್ಟನ್ನು ಹಾಕ್ಕೊಂಬಿಡೋಣ. ಟೊಮೆಟೊ ಪೇಸ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ನೋಡಿ, ನಮ್ಮ ವಿಡಿಯೋ ಯಾರಾದರೂ ಮೊದಲನೇ ಸರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ನಾವು ಹಾಕೋ ನೋಟಿಫಿಕೇಷನ್ ಪೂರ್ತಿ ಬರುತ್ತೆ. ನೋಡಿ, 1 kg ಅಷ್ಟು ನಾನು ಹಣ್ಣು ಬೀನ್ಸನ್ನು ಬಿಡಿಸಿದ್ದೆ. ಇದಕ್ಕೆ ಇಷ್ಟಾಗಿದೆ, ಒಂದು 3/4 kg ಇಷ್ಟಾಗಿದೆ. ಇದಕ್ಕೆ ನಾನು ಒಂದು ಅರ್ಧ ಕಾಲಿಫ್ಲವರ್ ಹಾಕ್ತಾಯಿದ್ದೀನಿ. ಕಾಲಿಫ್ಲವರ್ನ ನಾನು ಚೆನ್ನಾಗಿ ಉಪ್ಪು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಂಡು ಮತ್ತು ಬರೀ ನೀರಲ್ಲೂ ತೊಳ್ಕೊಂಡು ಹಾಕಿದ್ದೀನಿ. ಒಂದು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ, ದೊಡ್ಡದೊಂದು ಆಲೂಗಡ್ಡೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡಿದ್ದಾದಮೇಲೆ ನಾವು ಇವಾಗ ಮಸಾಲೆ ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಮಗೆ ಇಷ್ಟ ಸಾರು ಸಾಕಾಗುತ್ತೆ. ನಿಮಗೆ ಬೇಕಾಗಿರೋರು ಮಾಡ್ಬೋದು. ಇನ್ನೂ ತೆಳ್ಳಗೆ ಮಾಡಿಬಿಟ್ರೆ ಚೆನ್ನಾಗಿರೋದಿಲ್ಲ. ಇದು ನೋಡಿ, ಮುದ್ದೆಗೆ, ಅನ್ನಕ್ಕೆ ಮತ್ತು ಚಪಾತಿಗೆ, ದೋಸೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತೇಳಿ. ಇವಾಗ ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ನಾವು ಉಪ್ಪು ಹಾಕ್ಕೊಂಬಿಟ್ಟು ನಾವು ಇವಾಗ ತಿರುಗಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ನಾವು ಒಂದೇ ಒಂದು ವಿಷಲ್ ಬರೆಸ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ಕಾಲಿಫ್ಲವರು ಬೇಗ ಬೆಂದ್ಬಿಡುತ್ತೆ. ಕಾಳು ಹಸಿ ಕಾಳಲ್ವ, ಬೇಗ ಬೆಂದ್ಬಿಡುತ್ತೆ. ಆಲೂಗಡ್ಡೆನೂ ನಾವು ಕಟ್ ಮಾಡಿ ಹಾಕಿರೋದ್ರಿಂದ ಬೇಗನೆ ಬೆಂದೋಗ್ಬಿಡುತ್ತೆ. ಹಾಗಾಗಿ ಇದು ಮಾಡ್ಕೊಳ್ಳೋಣ. ಹಂಗೆ ಅನ್ನಕ್ಕೂ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ. ಅನ್ನಕ್ಕೆ ಇಟ್ಟಿರೋದು ಅಕ್ಕಿ ಎಲ್ಲ ಹಾಕೋದನ್ನು ನಾನೇನು ತೋರಿಸಿಲ್ಲ. ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನಕ್ಕೆ ಇಟ್ಟಾಗಿದೆ ನೋಡಿ. 10 ನಿಮಿಷ, ಒಂದು ವಿಷಲ್ ಬಂದಾಗಿದೆ. ಕುಕ್ಕರ್ ತಣ್ಣಗಾಗಿದೆ. ಕುಕ್ಕರ್ ಓಪನ್ ಮಾಡಿದ್ದೀನಿ ನೋಡಿ. ಈ ಥರ ಸಾರು ರೆಡಿಯಾಗಿದೆ. ನೀವು ಮಾಡಿ ನೋಡಿ ಮನೇಲಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರದೇ ವಿಡಿಯೋ ನೋಡಿದ್ರೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ.
ಪೂರ್ತಿ ವಿಡಿಯೋ ನೋಡಿದಾಗ ನಮಗೆ ನಾವು ಏನು ಮಾಡ್ತೀವಿ ಅನ್ನೋದು ಅರ್ಥ ಆಗುತ್ತೆ. ಇವಾಗ ನೋಡಿದ್ರಲ್ಲ ನಾನು ಕಲ್ತ್ಕೊಂಡಿದ್ದು ಹೇಗೆ ಅಂತೇಳಿ, ಆ ಥರ ನಿಮಗೂ ಏನಾದರೂ ಟಿಪ್ಸ್ ಗೊತ್ತಾಗುತ್ತೆ ಹೇಳೋದನ್ನು. ನಾವು ಸ್ಕಿಪ್ ಮಾಡಿ ನೋಡಿದಾಗ ನಮಗೆ ಏನೂ ಅರ್ಥ ಆಗೋದಿಲ್ಲ. ಹಾಗಾಗಿ ಎಲ್ಲರ ವೀಡಿಯೋನು ಪೂರ್ತಿ ವಿಡಿಯೋ ನೋಡಿ, ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ಇನ್ನೊಂದು 4 ಜನಕ್ಕೆ ಶೇರ್ ಆಗುತ್ತೆ. ಮತ್ತು ನೋಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ನೆಂಟರಿಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಇವಾಗ ನಾನು ಹಾಗೇನೇ ಹಾಲು ಕಾಯಿಸ್ಕೊಳ್ತಾ ಇದ್ದೀನಿ. ಇದು ನನಗೆ ಕರೆಂಟ್ ಹೋಗಿದೆ UPS ಅಲ್ಲಿ. ನಾನು ಆ ಕಡೆ ಲೈಟ್ ಉರಿಯೋದಿಲ್ಲ, ಆ ಕಡೆ 2 ಲೈಟ್ ಹಾಕ್ಕೊಂಡಿದ್ದೀನಿ, ಅದು ಉರಿಯೋದಿಲ್ಲ. ಈ ಕಡೆ 1 ಲೈಟ್ ಮಾತ್ರ ಉರಿಯುತ್ತೆ ಕಿಚನಲ್ಲಿ. ಹಾಗಾಗಿ ಹಾಲು ಕಾಯಿಸ್ಕೊಳ್ತಾ ಇದ್ದೀನಿ. ಹಾಲು ಕಾಯಿಸ್ಕೊಂಡು ಹೆರಿಟೇಜ್ ಹಾಲು ಹಾಕಿದ್ದೀನಿ. ಹೆರಿಟೇಜ್ ಹಾಲು ಸ್ವಲ್ಪ ಗಟ್ಟಿನೇ ಇರುತ್ತೆ ಹಾಲು, ಹಾಗಾಗಿ ನಾನು ಹೆರಿಟೇಜ್ ಹಾಲನ್ನ ತೊಗೊಂಡಿದ್ದೀನಿ. ನೋಡಿ, ಇವಾಗ ಹಾಲು ಕಾಯ್ದಾಗಿದೆ. ಚೆನ್ನಾಗಿ ಕಾಯಿಸ್ಕೋಬೇಕು, ಕೆನೆ ಚೆನ್ನಾಗಿ ಬರಬೇಕು. ಚೆನ್ನಾಗಿ ಲೋ ಫ್ಲೇಮನ್ನು ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು. ಹಾಲು ಕಾಯಿಸುವಾಗ ಒಂದಿದ್ದೇನೆಂತಂದರೆ, ನಾವು ಪಾತ್ರೆ ನೀರಲ್ಲಿ ತೊಳೆದ್ಬಿಟ್ಟು ನಾವು ಹಾಕಿದಾಗ ಹಾಲು ಅಡೀಲಿ ಇಟ್ಕೊಳ್ಳೋದಿಲ್ಲ. ನಮಗೆ ಹಾಲು ಚೆನ್ನಾಗಿ ಕಾಯುತ್ತೆ ಮತ್ತು ಅಡೀಲಿ ಇಟ್ಕೊಂಡು ಪಾತ್ರೆಗೆ ಅರ್ಧ ಅಂಟ್ಕೊಳ್ಳೋದಿಲ್ಲ. ಹಾಲು ನೋಡಿ ಬೆಚ್ಚಗಾಗಿದೆ, ಉಗುರು ಬೆಚ್ಚಗಾಗಬೇಕು. ತುಂಬ ಬಿಸಿನೂ ಇರಬಾರ್ದು, ತುಂಬ ತಣ್ಣಗೂ ಇರಬಾರ್ದು. ಹಾಗಾಗಿ ನಾನು ಇದಕ್ಕೆ ಒಂದು 1/4 ಕಪ್ಪಿನಷ್ಟು ಹುಳಿ ಇಲ್ಲದೆ ಇರೋ ಮೊಸರನ್ನ ಹಾಕ್ಕೊಂಡಿದ್ದೀನಿ. ಮೊಸರು ಹಾಕ್ಕೊಂಡು ನೋಡಿ, ಇವಾಗ ಮಡಿಕೆಗೆ ನಾನು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮಡಿಕೆಲಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ನಾವು ಹಾಕಿದಾಗ ಎಪ್ಪು ಚೆನ್ನಾಗಾಗುತ್ತೆ. ಮತ್ತು ನಾವು ಹಾಗೆ ಹಾಕ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ರೆ ಎಪ್ಪಾಗೋದಿಲ್ಲ ಅದು. ನೋಡಿ, ಇವಾಗ ಅದನ್ನು ಕ್ಲೀನಾಗಿ ಉಯ್ದಿಟ್ಟಿದ್ದೀನಿ. ಉಯ್ದುಬಿಟ್ಟು ನಾವು ಇದನ್ನು ಮುಚ್ಚಿಬಿಟ್ಟು ನಾವು ಕದಲಿಸ್ತೇನೆ ಇಟ್ಟಿರಬೇಕಾಗುತ್ತೆ. ಕದಲಿಸ್ಬಾರ್ದು, ಕದಲಿಸಿದ್ರೆ ನಮಗೆ ಮೊಸರು ಆಗೋದಿಲ್ಲ. ನೋಡಿ, ಮಡಿಕೆಯಲ್ಲಿ ಸೈಡಲ್ಲಿ ಇಟ್ಟಿದ್ದೀನಿ. 1 ಲೀಟ್ರಿಗೆ ನನಗಿಷ್ಟ ಆಯಿತು. ಒಂದು ಮಡಿಕೆಗೆ 3/4 ಲೀಟ್ರಿಗಿನ್ನ ಸ್ವಲ್ಪ ಜಾಸ್ತಿನೇ ಇಡಿಸುತ್ತೆ. ಇಷ್ಟು ಮಿಕ್ಕಿರೋದ್ರಿಂದ ಇವಾಗ ನಾನು ಒಂದು ಕನ್ನಡಿ ಬೌಲ್ಗೆ ಹಾಕಿದ್ದೀನಿ. ಬೌಲ್ಗೆ ಹಾಕಿ ಮುಚ್ಚಿಟ್ಟಿದ್ದೀನಿ. ಮುಚ್ಚಿಟ್ಟು ನೋಡಿ, ನಮ್ಮ ಭಾಗ್ಯ ಬೆಕ್ಕ ಮರಿ ಹಾಕಿದ್ದು, ಮರಿ ಕೆಳಗಡೆ ಬಿಟ್ಟಿದ್ವಿ ಅಂದ್ಬಿಟ್ಟು ಎತ್ಕೊಂಡೋಗಿ ಬಾಕ್ಸ್ಗೆ ಹಾಕ್ಕೊಳ್ತಾ ಇದೆ. ಇವಾಗ ನಾನು ನೋಡಿ, ಬೆಳಗ್ಗೆ 8:15ಗೆ ಹಾಕಿದ್ದೆ, ಹಾಕಿದ್ದೆ. ಇವಾಗ ರಾತ್ರಿ ನಾನು ಸಾಯಂಕಾಲ 6:30-7 ಗಂಟೆಗೆ ನಾನು ತೆಗಿತಾ ಇದ್ದೀನಿ. ತೆಗೆದು ನೋಡಿ ಮೊಸೆ ಹೇಗಾಗಿದೆ ಅಂತೇಳಿ. ಇನ್ನು ಇದನ್ನು ನೀವು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಸ್ವಲ್ಪ ಒಂದು ಅರ್ಧ ಗಂಟೆ 1 ಗಂಟೆ ಫ್ರಿಡ್ಜಲ್ಲಿ ಇಟ್ಬಿಟ್ಟು ತೆಗೆದಾಗ ಅದು ಮಡಿಕೆ ತ್ಯಾವಕ್ಕೆ ಎಲ್ಲ ನೀರೆಲ್ಲ ಹೀರ್ಕೊಂಡ್ಬಿಟ್ಟಿರುತ್ತೆ. ಇದು ಸ್ವಲ್ಪ ನಾನು ಎಣ್ಣೆ ಎಲ್ಲ ಹಾಕಿ ಸ್ವಲ್ಪ ಸರಿ ಮಾಡಿದ್ದೆ, ಹಂಗಾಗಿ ಸ್ವಲ್ಪ ನೀರು ಹೀರ್ಕೊಳ್ಳೋದಿಲ್ಲ. ಫ್ರಿಡ್ಜಲ್ಲಿ ಇಟ್ಟಾಗ ತುಂಬ ನೀರೆಲ್ಲ ಹೀರ್ಕೊಂಡು ಗಟ್ಟಿ ಆಗಿಬಿಡುತ್ತೆ ಮೊಸರು. ಕಟ್ ಮಾಡ್ಬೋದು, ಕೇಕ್ ಥರ ಆ ಥರ ಬರುತ್ತೆ. ಇನ್ನೂ ಸ್ವಲ್ಪ ಚೆನ್ನಾಗಿ ನಾವು ಗಟ್ಟಿಯಾಗಿ ಕಾಯಿಸ್ತೀವಿ ಅಂತಂದರೆ ಅದು ಇನ್ನೂ ಇದಾಗುತ್ತೆ. ನಾನು ಇನ್ನೂ ಸ್ವಲ್ಪ ಕಾಯಿಸಬೇಕಾಗಿತ್ತು, ಕಾಯಿಸಿದ್ದೀನಿ. ಆದರೆ ಇನ್ನೂ ಸ್ವಲ್ಪ ಕಾಯಿಸಿದ್ರು, ಇನ್ನೂ ಸ್ವಲ್ಪ ನೀರೆಲ್ಲ ಹಿಂಗೋಗಿ ಕಾಯಿಸಿದ್ರೆ ಇನ್ನೂ ಗಟ್ಟಿ ಆಗ್ತಿತ್ತು. ನನಗೆ ಇಷ್ಟು ಮಾತ್ರ ಸಾಕು ಅಂತೇಳಿ ಇದು ಫ್ರಿಡ್ಜಲ್ಲಿ ಇಡ್ತೀನಲ್ಲ, ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಮೊಸರು ಹೆಪ್ಪು ಹಾಕೋದು ನೋಡಿದ್ರಲ್ಲ, ಹೇಗೆ ಹೆಪ್ಪು ಹಾಕೋದು ಅಂತೇಳಿ. ನೀವು ಹೆಪ್ಪು ಹಾಕಿ ನೋಡಿ, ಈ ಥರ ಮಾಡ್ಕೊಳ್ಳಿ. ಮನೆಯಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಹುಳಿ ಇಲ್ಲದೆ ನಮಗೆ ಮೊಸರು ಸಿಕ್ಬಿಡುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮೊಸರು ಹಾಕಿದೆ. ನಮ್ಮ ವಿಡಿಯೋನ ನೋಡಿದವ್ರಿಗೆ ಶೇರ್ ಮಾಡಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ದಯವಿಟ್ಟು ನಮಸ್ಕಾರಗಳು, ಧನ್ಯವಾದಗಳು ವೀಕ್ಷಕರೇ, ನಮಸ್ಕಾರ.